ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ನಾನು ನಿಮ್ಮ ಅಶ್ವಿನಿ ರಾಜೇಶ್ ಮಾಡುವ ನಮಸ್ಕಾರಗಳು. ನೀವು ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ. ಈಗ ನಾನು ನಿನ್ನೆಲ್ಲ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಸೊ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಕೂಡ ಒಂದು ವಿಡಿಯೋ ಚೆನ್ನಾಗಿರೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವ ಟಿಪ್ಸು ಇವತ್ತು ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಲ್ವಾ? ಸೊ ಹಾಗಾದರೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಲ್ವಾ, ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ರೀತಿ ವಿಡಿಯೋನ ಶೇರ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಖಂಡಿತವಾಗಿಯೂ ನೋಡ್ಬೋದು. ಮರೀದೆ ಒಂದು ಲೈಕ್ ಕೊಡೋದನ್ನು ಮರೀಲೇಬೇಡಿ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ಟಿಪ್ಸ್ ಯಾವುದು ಅಂತ ಅಂದರೆ, ಕೈಗಂಟು ಕಾಲ್ಗಂಟು ಅಲ್ಲಿ ಕಪ್ಪಾಗಿರುತ್ತೆ, ಕೆಲವೊಬ್ಬರಿಗೆ ಫುಲ್ ಕಪ್ಪಿರುತ್ತೆ. ಆ ಕಾಲಿನ ಬಣ್ಣಕ್ಕೂ ಗಂಟಿನ ಬಣ್ಣಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ನೀವು ನೋಡಿರ್ಬೋದು, ಅಥವಾ ನಿಮಗೆ ಅದು ಆಗಿರಲೂಬಹುದು. ಈ ಗಂಟೆಲ್ಲ ಇರುತ್ತಲ್ಲ, ಈ ಥರ ಗಂಟಲ್ಲಿ ಅಲ್ಲಿ ಸ್ವಲ್ಪ ಕಪ್ಪು ಜಾಸ್ತಿ ಇರುತ್ತೆ. ಈ ಸ್ಕಿನ್ ಕಲರ್ಗಿಂತ ಗಂಟಿನ ಕಲರು ತುಂಬಾ ಕಪ್ಪಾಗಿರುತ್ತೆ. ಕಾಲು ಗಂಟಿರ್ಬೋದು, ಮೊಣಕಾಲು ಗಂಟು, ಪಾದದ ಹತ್ರ ಇರೋ ಗಂಟಿರ್ಬೋದು. ಸೊ ಅದ್ರ ತುಂಬ ಕಪ್ಪಾಗಿದ್ದರೆ ನೋಡೋಕ್ಕೆ ಚೆನ್ನಾಗಿರಲ್ಲ ಅಲ್ವಾ? ಎಷ್ಟೊಂದು ಟ್ರೈ ಮಾಡಿರ್ತೀರ, ಅದಕ್ಕೆ ಕ್ರೀಮು ಎಲ್ಲ ನೀವು ನೋಡಿರ್ಬೋದು, ಮಾಡಿದ್ರೂ ಅದು ಯಾವುದೇ ರೀತಿ ಎಫೆಕ್ಟ್ ಕೊಡ್ತಾ ಇಲ್ಲದೇ ಇರ್ಬೋದು. ಅದಕ್ಕೆ ನಾನು ಒಂದು ಸಿಂಪಲ್ ಟಿಪ್ಸ್ನ ಹೇಳ್ತೀನಿ, ನೀವು ದಯವಿಟ್ಟು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಾನು ಕೈ ಗಂಟಿನ ಬಣ್ಣ ತಿಳಿಯಾಗಿದೆ. ಈಗ ತುಂಬ ಕಪ್ಪಿತ್ತು ಇಲ್ಲಿ ಗಂಟಿನ, ಈ ಥರ ಗಂಟು, ಆಮೇಲೆ ಇಲ್ಲಿದೆ ನೋಡಿ ಇದು ಗಂಟು, ಆಮೇಲೆ ಕಾಲು, ಆಮೇಲೆ ಇಲ್ಲಿ ಮೊಣಕಾಯಿ ಇಲ್ಲಿ ಗಂಟು ತುಂಬಾ ಕಪ್ಪಿರುತ್ತೆ ಅಲ್ವಾ? ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಲಿಂಬು ಹಣ್ಣಿರುತ್ತಲ್ಲ, ಲಿಂಬು ಹಣ್ಣು ಕಟ್ ಮಾಡಿ, ಆ ಲಿಂಬು ಹಣ್ಣಿಗೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿದ್ರು ಓಕೆ, ಇಲ್ಲ ಬರೀ ಲಿಂಬು ಹಣ್ಣಾದರೂ ಏನು ತೊಂದರೆ ಇಲ್ಲ. ಅದರಲ್ಲಿ ನೀವು 5 ನಿಮಿಷದ ಕಾಲ ಈ ಥರ ತಿಕ್ಕಿ ಅಪ್ಲೈ ಮಾಡಬೇಕು. 5 ನಿಮಿಷ ಅದನ್ನ ತಿಕ್ಕಿ ಅಪ್ಲೈ ಮಾಡಿ 15 ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟರಿಂದ ತೊಳ್ಕೊಬೋದು ನೀವು. ಸೊ ಇದೇ ಥರ ನೀವು ಕೈಗಂಟು ಕಾಲ್ಗಂಟು ಇದನ್ನೆಲ್ಲ ನೀವು ಅಪ್ಲೈ ಮಾಡ್ತಾ ಬಂದರೆ ಒಂದು 30 ದಿನಗಳಲ್ಲಿ ನಿಮ್ಮ ಆ ಗಂಟಿಲಿರೋದು ಕಪ್ಪಾಗಿರೋ ಬಣ್ಣ ತಿಳಿಯಾಗ್ತಾ ಬರುತ್ತೆ, ನಿಮ್ಮ ಸ್ಕಿನ್ ಕಲರ್ಗೆ ಬರುತ್ತೆ ಕ್ರಮೇಣವಾಗಿ. ಸೊ ಇದು ಮನೆ ಮದ್ದು ಒಂದೇ ಸಲ ಎಫೆಕ್ಟ್ ಕೊಡೋದಿಲ್ಲ. ಹಾಗೆ ಒಂದೇ ಸಲ ಹಚ್ಚಿ ನೋಡಿ ಬಿಟ್ಬಿಟ್ರೆ ಅದರಿಂದ ಯಾವುದೇ ರೀತಿ ಯೂಸ್ ಇಲ್ಲ. ಸೊ ಅದನ್ನು ನೀವು ಸತತವಾಗಿ ಮಾಡಿ ನೋಡಿ, ನಿಮಗೆ ಯಾವುದೇ ಕ್ರೀಮ್ ಬಳಸ್ತಿರಲ್ಲ ಅದಕ್ಕಿಂತ ಜಾಸ್ತಿ ಎಫೆಕ್ಟ್ನ ಈ ಮನೆಮದ್ದು ನಾವು ಬಳಸ್ತಾ ಇರುವಂತಹ ಔಷಧಿ, ಅಂದರೆ ಮನೆಮದ್ದಿನಲ್ಲೇ ತುಂಬ ಔಷಧಿಗಳು ಇವೆ. ಇದರಿಂದನೇ ನೀವು ನಿಮ್ಮ ಕೆಲವೊಂದು ಸಮಸ್ಯೆಗಳನ್ನು ನೀವು ಇದ್ರ ಮೂಲಕ ತೊಡೆದು ಹಾಕ್ಕೊಳ್ಬೋದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಮ್ಮೆ ಹೇಳ್ತೀನಿ, ಕೇಳ್ಕೊಳ್ಳಿ. ಲಿಂಬು ಹಣ್ಣನ್ನು ಕಟ್ ಮಾಡಿ ಅದನ್ನು ನೀವು ಗಂಟುಗಳ ಮೇಲೆ ಅಪ್ಲೈ ಮಾಡೋದ್ರಿಂದ ಕೈಗಂಟು ಕಾಲ್ಗಂಟು ಎಲ್ಲ ಕಪ್ಪಾಗಿರೋದನ್ನು ನೀವು ಹೋಗಲಾಡಿಸ್ಬೋದು. ಇದು ತುಂಬ ಒಳ್ಳೆ ಟಿಪ್ಸು ನೋಡಿ. ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮಗಿದ್ದರೆ ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಹಾಗಾದರೆ ಎಲ್ಲರಿಗೂ ಈ ವಿಡಿಯೋನ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನಾನು ಒಳ್ಳೊಳ್ಳೆ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ನೀವು ನೋಡಿ ಲೈಕ್ ಮಾಡ್ತಾಯಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.